ನೋಡ್ತಾ ಇದ್ರ ವಿಬಿಸಿ ನ್ಯೂಸ್ ಕರ್ನಾಟಕ ಇದನ್ನಾಗೆ ಸ್ವಾಗತ. ನಾನು ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ದೊಡ್ಡಗದ್ದವಳ್ಳಿಯ ಇತಿಹಾಸ ಪ್ರಸಿದ್ಧ ಲಕ್ಷ್ಮೀ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಜರುಗಿದ ವರಮಹಾಲಕ್ಷ್ಮಿ ಹಬ್ಬ. ಜಿಲ್ಲಾಧಿಕಾರಿಯಿಂದ ವಿಶೇಷ ಪೂಜೆ, ದೇವಸ್ಥಾನದ ಅಭಿವೃದ್ಧಿ ಹಾಗೂ ಸಂರಕ್ಷಣೆಯ ಭರವಸೆ. ಎಲ್ಲಂದರಲ್ಲಿ ಕಸದ ರಾಶಿ, ಪುರಸಭೆಯ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಸ್ವಚ್ಛತೆ ಕಾಪಾಡುವಂತೆ ಮನವಿ. ಹಾಸನ ಬೇಲೂರು ರಸ್ತೆಯಲ್ಲಿ ಭೀಕರ ಅಪಘಾತ, ಆಲ್ಟೋ ಕಾರ್ ಹಾಗೂ ಜೀಪ್ ಮುಖಾಮುಖಿ ಡಿಕ್ಕಿ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಸವಾರರು. ಹಾಸನ ತಾಲೂಕಿನ ಸಾಲ್ಗಾಮೆ ಹೋಬಳಿಯ ಐತಿಹಾಸಿಕ ಹಾಗೂ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ದೊಡ್ಡಗದ್ದವಳ್ಳಿಯ ಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳು ಅತ್ಯಂತ ಶ್ರದ್ಧಾ ಭಕ್ತಿ ಹಾಗೂ ಯಶಸ್ವಿಯಾಗಿ ನೆರವೇರಿತು. ಈ ವಿಶೇಷ ಸಂದರ್ಭದಲ್ಲಿ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಸಾವಿರಾರು ಭಕ್ತರು ಭಾಗವಹಿಸಿ ದೇವಿಯ ದರ್ಶನ ಪಡೆದು ಪುನೀತರಾದರು. ಹಬ್ಬದ ಅಂಗವಾಗಿ ದೇವಾಲಯವನ್ನ ಹೂಗಳಿಂದ ಮನೋಹರವಾಗಿ ಅಲಂಕರಿಸಲಾಗಿದ್ದು ಇಡೀ ಪರಿಸರವು ಭಕ್ತಿಮಯವಾಗಿ ಕಂಗೊಳಿಸ್ತಾ ಇತ್ತು. ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಮಹಾಲಕ್ಷ್ಮಿಯ ದರ್ಶನ ಪಡೆದ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾಕುಮಾರಿ ಅವರು ಸುದ್ದಿಗಾರರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಹಾಸನ ಜಿಲ್ಲೆಯಲ್ಲಿರುವ ದೊಡ್ಡಗದ್ದವಳ್ಳಿ ಒಂದು ಅತ್ಯಮೂಲ್ಯ ಐತಿಹಾಸಿಕ ಸ್ಥಳವಾಗಿದ್ದು ಇದು ಹೊಯ್ಸಳರ ಕಾಲದಲ್ಲಿ ಅವರ ಶ್ರೀಮಂತಿಕೆಯಿಂದ ನಿರ್ಮಿಸಲ್ಪಟ್ಟ ಅಪೂರ್ವ ಚಿತ್ರಕೂಟ ದೇವಾಲಯವಾಗಿದೆ ಎಂದು ಸ್ಮರಿಸಿದರು. ಇಲ್ಲಿ ನಡೆಯುವ ಮಹಾಲಕ್ಷ್ಮಿ ಆರಾಧನೆಯು ಈ ಕ್ಷೇತ್ರದ ವಿಶೇಷತೆಯಾಗಿದೆ. ದೇವಾಲಯದ ನೈಸರ್ಗಿಕ ಸೌಂದರ್ಯವನ್ನ ಬಣ್ಣಿಸಿದ ಜಿಲ್ಲಾಧಿಕಾರಿಗಳು, ಈ ದೇವಸ್ಥಾನವು ಅತ್ಯಂತ ಮನೋಹರವಾಗಿದ್ದು ಇದರ ಸುತ್ತಲೂ 2 ಸುಂದರ ಕೆರೆಗಳಿವೆ. ಈ ಕೆರೆಗಳು ನೋಡುಗರಿಗೆ ಒಂದು ವಿಶಾಲವಾದ ಸಾಗರದಂತೆ ಭಾಸವಾಗುತ್ತದೆ. ಹಾಗೆಯೇ ಇದು ಪ್ರವಾಸಿಗರಿಗೆ ಅತ್ಯಂತ ನೆಚ್ಚಿನ ತಾಣವಾಗಿದ್ದು ಕೇವಲ ನಮ್ಮ ರಾಜ್ಯದಿಂದ ಮಾತ್ರವಲ್ಲದೆ ಹೊರ ದೇಶಗಳಿಂದಲೂ ಸಹ ಅಪಾರ ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಅಂತ ಹರ್ಷವನ್ನ ವ್ಯಕ್ತಪಡಿಸಿದರು. ಇದೇ ವೇಳೆ ಪ್ರವಾಸಿ ತಾಣದ ಅಭಿವೃದ್ಧಿ ಹಾಗೂ ಮೂಲಭೂತ ಸೌಕರ್ಯಗಳ ಕುರಿತು ಮಾತನಾಡುತ್ತಾ, ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಅಗತ್ಯವಿರುವ ಶೌಚಾಲಯ ನಿರ್ಮಾಣ, ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವುದು ಹಾಗೂ ಕೆರೆಗಳಿಗೆ ನೀರು ತುಂಬಿರುವುದರ ಜೊತೆಗೆ ಹೂಳೆತ್ತುವ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಅಂತ ಹೇಳಿದರು. ಮುಂದುವರೆದು ಈ ಐತಿಹಾಸಿಕ ದೇವಸ್ಥಾನ ಏನಿದೆ, ಈ ತಾಣವನ್ನ ಮುಂದಿನ ಪೀಳಿಗೆಯ ಪರಂಪರೆಯಾಗಿ ಸಂರಕ್ಷಿಸುವುದು ನಮ್ಮೆಲ್ಲರ ಪ್ರಮುಖ ಕರ್ತವ್ಯವಾಗಿದೆ ಅಂತ ತಿಳಿಸಿದರು. ಮೊದಲನೇದಾಗಿ ನಮ್ಮ ಎಲ್ಲ ಹಾಸನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ತುಂಬ ಸಂತೋಷ ಸಡಗರದಿಂದ ಈ ವರ್ಷವೂ ಸಹ ನಮ್ಮ ಜಿಲ್ಲೆಯಾದ್ಯಂತ ತುಂಬ ಸಡಗರವಾಗಿ ಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಪ್ರಸಿದ್ಧ ಸ್ಥಳ, ಅದು ನಮ್ಮ ದೊಡ್ಡಗದ್ದವಳ್ಳಿ. ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಚತುರ್ಕೂಟ ದೇವಸ್ಥಾನ ಹೊಯ್ಸಳರ ಕಾಲದ್ದು, ಅವರ ಸಾಮಂತರು ಕಟ್ಟಿದ್ದು ಅಂತ ಹೇಳಿ. ಇಲ್ಲಿನ ವಿಶೇಷತೆ ಅಂದರೆ ಮಹಾಲಕ್ಷ್ಮಿ ಒಂದು ಆರಾಧನೆ ಇಲ್ಲಿ ನಡೆಯುತ್ತೆ. ಈ ದೇವಸ್ಥಾನ ಎಷ್ಟು ಸುಂದರವಾಗಿದೆ ಅಂದರೆ, ಇದು ಒಂದು ರೀತಿ ಚತುರ್ಕೂಟದ ಜೊತೆಗೆ ಪಕ್ಕದಲ್ಲಿ ಕೆರೆ, ಹೀಗೆ 2 ಕೆರೆಗಳಿದೆ. ಒಂದು ರೀತಿ ಸಾಗರದ ರೀತಿಯಲ್ಲಿ ಕಾಣುತ್ತೆ. ಪ್ರವಾಸಿಗರಿಗೆ ತುಂಬ ನೆಚ್ಚಿನ ತಾಣ. ತುಂಬ ಜನ ಪ್ರವಾಸಿಗರು, ಅದರಲ್ಲೂ ಹೊರದೇಶದಿಂದನೂ ಸಹ ಪ್ರವಾಸಿಗರು ಇಲ್ಲಿ ಬರ್ತಾ ಇರ್ತಾರೆ. ಸೊ ಹಾಗಾಗಿ ಇವತ್ತು ಈ ವಿಶೇಷ ಭಕ್ತಾದಿಗಳಿಗೆ ಏನು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದಾರೆ, ಎಲ್ಲ ಕೆಲಸಗಳು ನೆರವೇರಿದೆ. ಯಾರಿಗೆ ಮಂಗಳ ಕಾರ್ಯಗಳು ಭಾಳ ಲೇಟ್ ಆಗಿದೆ ಮತ್ತು ಸಂತಾನ ಪ್ರಾಪ್ತಿ ಆಗಿರಲ್ಲ, ಇವರಿಗೆಲ್ಲ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಎಲ್ರಿಗೂ ಅನುಕೂಲ ಇದೆ. ದಿನೇ ದಿನೇ ಅಭಿವೃದ್ಧಿ ಅಂತ ದೇವಸ್ಥಾನ. ಇಲ್ಲಿ ಯಾವುದೇ ಅವ್ಯವಹಾರ ನಡೆಯುವುದಿಲ್ಲ. ಕ್ಲೀನಾಗಿ ಪೂಜೆ ಮಾಡಿಕೊಂಡು ಎಲ್ಲ ಭಕ್ತಾದಿಗಳು ಸ್ವಂತ ಇಚ್ಛೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಗ್ರಾಮ ಅಭಿವೃದ್ಧಿಯಾಗಿ ಬೆಳೀಲಿ ಅಂತ ಲಕ್ಷ್ಮೀ ಕೃಪಾಕ್ಷ ಪ್ರಾರ್ಥನೆ ಮಾಡ್ಕೊತೀವಿ. ಹಾಸನ ತಾಲೂಕು ಸಾಲ್ಗಾಮೆ ಹೋಬಳಿ ಗ್ರಾಮದಲ್ಲಿ ದೊಡ್ಡಗದ್ದವಳ್ಳಿ ಗ್ರಾಮದಲ್ಲಿ ಮಹಾಕಾಳಿ ಮತ್ತು ವರಮಹಾಲಕ್ಷ್ಮಿ ದೇವಸ್ಥಾನ ಮತ್ತು ಈಶ್ವರ ದೇವಸ್ಥಾನದ ಇತಿಹಾಸ ಪೂರ್ವ ಹೊಯ್ಸಳರ ಕಾಲದ ದೇವಸ್ಥಾನದಲ್ಲಿ ಅದೊಂದು ಶಿವದ ಕಾಲದಿಂದ ಈಗ ಪಂಚಶಕ್ತಿ ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡು ದೊಡ್ಡಗದ್ದವಳ್ಳಿ ಗ್ರಾಮದವರು ಮತ್ತು ಸುತ್ತಮುತ್ತಲ ನಿವಾಸಿಗಳು ಈ ದೇವಸ್ಥಾನದ ಕೆಲವು ಜೀವನೋದ್ಧಾರಗಳನ್ನು ಮಾಡಿ ಪ್ರತಿ ವರ್ಷವೂ ಈ ವರಮಹಾಲಕ್ಷ್ಮಿ ಪೂಜೆ ದಿವಸ ಎಲ್ಲ ಹಾಸನ ಜಿಲ್ಲಾ ಜನತೆಗೆ ಪ್ರಚಾರ ಮಾಡಿ ಇದು ವರಮಹಾಲಕ್ಷ್ಮಿ ಪೂಜೆಯನ್ನು ಎಲ್ಲರೂ ಪೂಜೆ ಸಲ್ಲಿಸಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಈ ದೇವರಿಗೆ ಎಲ್ಲ ಕಾರ್ಯಕ್ರಮ ಮಾಡೋಕ್ಕೂ ಎಲ್ಲ ಸಹಕಾರ ನೀಡ್ತಾರೆ. ಮತ್ತು ಈ ಗ್ರಾಮದವರಿಗೆ ಮತ್ತು ಹಾಸನ ಜಿಲ್ಲಾ ಜನತೆಗೆ ಈ ವರಮಹಾಲಕ್ಷ್ಮಿ ದೇವಿ ಮತ್ತು ಮಹಾಕಾಳಿ ಈಶ್ವರ ದೇವರು ಒಳ್ಳೆ ಆಯಸ್ಸನ್ನು ಆರೋಗ್ಯವನ್ನು ಕೊಟ್ಟು ಕಾಪಾಡಬೇಕು ಅಂತ ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ.
ವಿಶ್ವವಿಖ್ಯಾತ ಪ್ರವಾಸಿ ತಾಣವಾಗಿರುವ ಬೇಲೂರು ನಗರದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕಾದ ಪುರಸಭೆಯ ನಿರ್ಲಕ್ಷ್ಯದಿಂದಾಗಿ ನಗರದ ಹಲವು ಭಾಗಗಳಲ್ಲಿ ಕಸದ ರಾಶಿ ಕಂಡು ಬರ್ತಾ ಇದ್ದು ಸಾರ್ವಜನಿಕರು ಹಾಗೂ ಪ್ರವಾಸಿಗರು ತೊಂದರೆಯನ್ನ ಅನುಭವಿಸುವಂತಾಗಿದೆ. ಬೇಲೂರು ಉಪಟಣದ ಒಕ್ಕಲಿಗರ ಕಲ್ಯಾಣ ಮಂಟಪದ ರಸ್ತೆಯ ಬದಿಗಳಲ್ಲಿ ಎಲ್ಲೆಂದರಲ್ಲಿ ಕಸ ಸಂಗ್ರಹವಾಗ್ತಾ ಇದ್ದು ದುರ್ವಾಸನೆ ಹರಡ್ತಾ ಇದೆ. ಇದೇ ರಸ್ತೆಯಲ್ಲಿ ಸರ್ಕಾರಿ ಶಾಲೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸೇರಿದಂತೆ ಹಲವು ಪ್ರಮುಖ ಸಂಸ್ಥೆಗಳಿದ್ದಾವೆ. ಪ್ರತಿನಿತ್ಯ ವಿದ್ಯಾರ್ಥಿಗಳು, ಪೋಷಕರು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಸಂಚರಿಸುವ ಈ ರಸ್ತೆಯಲ್ಲೇ ಕಸದ ರಾಶಿ ಕಂಡು ಬಂದಿರತಕ್ಕಂಥದ್ದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಕಸದ ರಾಶಿಯಿಂದ ಸೊಳ್ಳೆ, ನೊಣಗಳ ಕಾಟ ಹೆಚ್ಚಾಗುವ ಆತಂಕವೂ ಕೂಡ ಸ್ಥಳೀಯರಲ್ಲಿ ಮೂಡಿದ್ದು ನಗರದಲ್ಲಿ ನಿಯಮಿತವಾಗಿ ಕಸ ವಿಲೇವಾರಿ ನಡೀತಾ ಇಲ್ಲ ಅಂತ ಜನ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ವೇಳೆ ಇತ್ತೀಚೆಗಷ್ಟೇ ಈ ರಸ್ತೆಯಲ್ಲಿ ಕಾಮಗಾರಿ ನಡೆಸಲಾಗಿದ್ದರೂ ಕೂಡ ಕೆಲವೇ ದಿನಗಳಲ್ಲಿ ಅಲ್ಲಲ್ಲಿ ರಸ್ತೆ ಕಿತ್ತು ಹೋಗಿ ಗುಂಡಿಗಳು ಹಾಗೂ ಹೊಂಡಗಳು ಕಾಣಿಸಿಕೊಂಡಿರ್ತಕ್ಕಂಥದ್ದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಇನ್ನು ಕಾಮಗಾರಿಯ ಗುಣಮಟ್ಟವನ್ನ ಪರಿಶೀಲಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕೂಡಲೇ ಇಲ್ಲೇನು ಸಂಗ್ರಹ ಆಗಿದೆ ಈ ಕಸವನ್ನ ತೆರವುಗೊಳಿಸಿ ನಿಯಮಿತ ಕಸ ವಿಲೇವಾರಿ ವ್ಯವಸ್ಥೆಯನ್ನ ಕಲ್ಪಿಸುವುದರ ಜೊತೆಗೆ ರಸ್ತೆ ಕಾಮಗಾರಿಯ ಗುಣಮಟ್ಟ ಪರಿಶೀಲಿಸಿ ಕಳಪೆ ಕಾಮಗಾರಿ ಕಂಡು ಬಂದಲ್ಲಿ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಹಾಸನ ಜಿಲ್ಲೆಯ ಪ್ರಮುಖ ಸಂಪರ್ಕ ಕೊಂಡಿಯಾಗಿರುವ ಹಾಸನ ಬೇಲೂರು ರಸ್ತೆಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಚಾಲಕನ ನಿರ್ಲಕ್ಷ್ಯ ಹಾಗೂ ನಿದ್ದೆಯ ಮಂಪರೆ ದುರ್ಘಟನೆಗೆ ಪ್ರಮುಖ ಕಾರಣ ಅಂತ ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಹಾಸನದಿಂದ ಬೇಲೂರು ಕಡೆಗೆ ತೆರಳುತ್ತಾ ಇದ್ದ ಆಲ್ಟೋ ಕಾರು ಮತ್ತು ಎದುರುಗಡೆಯಿಂದ ಬರ್ತಾ ಇದ್ದ ಜೀಪ್ ನಡುವೆ ಮುಖಾಮುಖಿ ಭೀಕರ ಡಿಕ್ಕಿ ಸಂಭವಿಸಿದೆ. ಅಪಘಾತದ ರಭಸಕ್ಕೆ ಎರಡು ವಾಹನಗಳ ಮುಂಭಾಗ ಸಂಪೂರ್ಣ ನುಜ್ಜುಗುಜ್ಜಾಗಿ ಜಖಂಗೊಂಡಿದ್ದಾವೆ. ಇನ್ನು ಅಪಘಾತದ ಭೀಕರ ಎಷ್ಟಿತ್ತು ಅಂತ ಅಂದ್ರೆ ವಾಹನಗಳು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದ್ದಾವೆ. ಅದೃಷ್ಟವಶಾತ್ ವಾಹನದಲ್ಲಿದ್ದ ಸವಾರರು ಯಾವುದೇ ಪ್ರಾಣಾಪಾಯವಿಲ್ಲದೆ ಸುರಕ್ಷಿತವಾಗಿ ಪಾರಾಗಿದ್ದಾರೆ. ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾದ ಪ್ರಯಾಣಿಕರನ್ನ ಸ್ಥಳೀಯರ ಸಹಾಯದಿಂದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯದವರಿಗೆ ನೀಡಬೇಕು ಅಂತ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಗಣೇಶ್ ವೇಳಾಪುರಿ ಒತ್ತಾಯಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು 50ರಿಂದ 60 ವರ್ಷಗಳಿಂದ ಹಾಸನ ಜಿಲ್ಲೆಯಲ್ಲಿ SC/ST ಸಮುದಾಯಕ್ಕೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ನೀಡದಿರುವುದು ವಿಷಾದನೀಯ. ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನ ಗಮನಿಸಿದ್ರೆ ವಿವಿಧ ಸಮುದಾಯಗಳಿಗೆ ಅಧ್ಯಕ್ಷ ಸ್ಥಾನವನ್ನು ನೀಡಲಾಗಿದೆ. ಆದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಮಾತ್ರ ಸೂಕ್ತ ಪ್ರಾತಿನಿಧ್ಯ ದೊರೆತಿಲ್ಲ ಅಂತ ಆರೋಪಿಸಿದರು. 2018 ಮತ್ತು 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಸೋಲಿನ ಕುರಿತು ಪಕ್ಷದ ನಾಯಕತ್ವ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಜಿಲ್ಲೆಯ ದಲಿತ ಸಮುದಾಯವು ವಿದ್ಯಾವಂತರಾಗಿದ್ದು ವಿವಿಧ ಸಂಘಟನೆಗಳು, ನೌಕರರ ಸಂಘಟನೆಗಳು, ನಿವೃತ್ತ ನೌಕರರ ಸಂಘಟನೆಗಳು, ಪದವೀಧರರ ಸಂಘಟನೆಗಳು ಹಾಗೂ ವಕೀಲರ ಸಂಘಟನೆಗಳನ್ನ ಹೊಂದಿದೆ. ರಾಜಕೀಯವಾಗಿ ನಡೀತಾ ಇರತಕ್ಕಂತ ಬೆಳವಣಿಗೆಯನ್ನ ಸಮುದಾಯ ಗಮನಿಸ್ತಾ ಇದೆ. ಜಿಲ್ಲೆಯ ಉಸ್ತುವಾರಿ ಹಾಗೂ ಅಬಕಾರಿ ಸಚಿವ KM ಶಿವಲಿಂಗೇಗೌಡ, ಸಂಸದ ಶ್ರೇಯಸ್ ಪಟೇಲ್, ಮಾಜಿ ಸಚಿವ B ಶಿವರಾಮ್ ಸೇರಿದಂತೆ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಹಾಗೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು. SC/ST ಸಮುದಾಯಕ್ಕೆ ಸೂಕ್ತ ಗೌರವ ಹಾಗೂ ಸ್ಥಾನಮಾನವನ್ನ ನೀಡದಿದ್ರೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಪ್ರವಾಸ ಕೈಗೊಂಡು ಸಮುದಾಯಕ್ಕೆ ಆಗ್ತಾ ಇರತಕ್ಕಂತ ಅನ್ಯಾಯದ ಕುರಿತು ಜಾಗೃತಿ ಮೂಡಿಸಲಾಗುವುದು. ಇದು ಪಕ್ಷದ ನಾಯಕತ್ವಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ ಅಂತ ತಿಳಿಸಿದರು. ಸುಮಾರು ಕಾಂಗ್ರೆಸ್ನಲ್ಲಿ ಒಂದು 60-70 ವರ್ಷದಿಂದ ದಲಿತರು ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದ್ದೀವಿ. ಕಾಂಗ್ರೆಸ್ ಜಿಲ್ಲೆಗೆ, ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂಗೆ ತಗೊಂಡಾಗ ಎಲ್ಲ ಸಮುದಾಯಗಳಿಗೆ ಜಿಲ್ಲಾ ಅಧ್ಯಕ್ಷರನ್ನ ಕೊಟ್ಟಿದ್ದಾರೆ. ಬ್ರಾಹ್ಮಣರಿಗೆ ಕೊಟ್ಟಿದ್ದಾರೆ, ಲಿಂಗಾಯತರಿಗೆ ಕೊಟ್ಟಿದ್ದಾರೆ, ಗೌಡ್ರಿಗೆ ಕೊಟ್ಟಿದ್ದಾರೆ, ಅತ್ಯಂತ ಎಲ್ಲರಿಗೂ ಸಹ ಕೊಟ್ಟಿದ್ದಾರೆ. ಆದರೆ ಉಳಿದಿರೋದು ಏನಪ್ಪ ಅಂದರೆ ದಲಿತರು. ನಾವು ಜಿಲ್ಲೆಯಲ್ಲಿ ಒಂದು 4ರಿಂದ 6 ಲಕ್ಷ ಜನರಿಗೆ ಜನಸಂಖ್ಯೆ ಇದ್ದೀವಿ ನಾವು. ಆದರೂ ಸಹ ಇಷ್ಟು ಜನಸಂಖ್ಯೆ ಇದ್ರೂ ನಮಗೆ ಇಲ್ಲಿವರೆಗೂ ಸಹ ಯಾರಿಗೂ ಸಹ ದಲಿತ ಒಂದು ಜಿಲ್ಲಾಧ್ಯಕ್ಷರನ್ನ ಸೀಟನ್ನ ಕೊಟ್ಟಿಲ್ಲ. ಜಿಲ್ಲಾಧ್ಯಕ್ಷರನ್ನ ಕೊಡಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದವರು ಕಳೆದ ತಿಂಗಳು ವೀಕ್ಷಕರನ್ನ ಪ್ರತಿ ತಾಲೂಕಿಗೆ ಕಳಿಸಿದರು. ಅದರಲ್ಲಿ ನಾನು ಸಹ ಅರ್ಜಿ ಹಾಕಿದ್ದೀನಿ. ಮತ್ತು ಇನ್ನೂ ನಮ್ಮ ದಲಿತರು ಕೆಲವರು ಎಷ್ಟೋ ಜನ ಅರ್ಜಿ ಹಾಕಿದ್ದಾರೆ. ಉದಾಹರಣೆಗೆ DC ಸಣಸ್ವಾಮಿ ಇರ್ಬೋದು, ಇನ್ನೂ ಕೆಲವರು ಹಾಕಿದ್ದಾರೆ. ಯಾರ್ಯಾರು ಕೊಡಿ, ನನಗೆ ಕೊಡಿ ಅಂತ ಅಲ್ಲ, ನಾನು ಒಟ್ಟಲ್ಲಿ ದಲಿತರಿಗೆ ಕೊಡಿ, ದಲಿತರಿಗೆ ಕೊಡಿ ಅನ್ನೋದು ನಮ್ಮ ಒಂದು ಇಡೀ ಜಿಲ್ಲೆಯಲ್ಲಿ ನಮ್ಮದು ಬೇಡಿಕೆ. ಪತ್ರಿಕಾಗೋಷ್ಠಿಯಲ್ಲಿ ಜವರಯ್ಯ, ಲಕ್ಷ್ಮಣ್, ಮಂಜು, ಚಂದ್ರಣ್ಣ, ಹರೀಶ್ ಹಾಜರಿದ್ದರು. ಹಾಸನ ಜಿಲ್ಲೆಯ ಜನರ ಧ್ವನಿಯಾಗಿ ಸಾಮಾಜಿಕ ಕಳಕಳಿ ಹಾಗೂ ಜನಪರ ವಿಚಾರಗಳಿಗೆ ಆದ್ಯತೆ ನೀಡುವ ಉದ್ದೇಶದಿಂದ ಆರಂಭಗೊಂಡಿರುವ ಪ್ರಜಾಭಾರತ ಪತ್ರಿಕೆಯನ್ನ ಹಾಸನ ನಗರದ ಹೊರವಲಯದಲ್ಲಿರುವ ವೃದ್ಧಾಶ್ರಮದಲ್ಲಿ ಜಿಲ್ಲೆಯ ಸಂಪಾದಕರು, ಹಿರಿಯ ಪತ್ರಕರ್ತರು ಹಾಗೂ ವೃದ್ಧಾಶ್ರಮದ ಹಿರಿಯರ ಸಮ್ಮುಖದಲ್ಲಿ ಗುರುವಾರ ಲೋಕಾರ್ಪಣೆ ಮಾಡಲಾಯಿತು.
ಈ ಸಂದರ್ಭದಲ್ಲಿ ವಿವಿಸಿ ವಾಹಿನಿ ಹಾಗೂ ಜನಹಿತ ಪತ್ರಿಕೆಯ ಸಂಪಾದಕರಾದ ಜಗದೀಶ್ ಚೌಡುವಳ್ಳಿ ಅವರು ಪತ್ರಿಕೆಯನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿ, ಪತ್ರಿಕೋದ್ಯಮವು ಕೇವಲ ಸುದ್ದಿಯನ್ನ ಪ್ರಕಟಿಸುವುದಕ್ಕೆ ಸೀಮಿತವಾಗದೆ ಸಮಾಜದಲ್ಲಿನ ಸಮಸ್ಯೆಗಳನ್ನ ಸಂಬಂಧಪಟ್ಟವರ ಗಮನಕ್ಕೆ ತಂದು ಪರಿಹಾರ ಕಂಡುಕೊಳ್ಳಲು ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕು. ಈ ನಿಟ್ಟಿನಲ್ಲಿ ಪ್ರಜಾಭಾರತ ಪತ್ರಿಕೆ ಜನಪರ ಧ್ವನಿಯಾಗಿ ಮುನ್ನಡೆಯಲಿ ಅಂತ ಆಶಿಸಿದರು. ನನ್ನ ಆತ್ಮೀಯ ಮಿತ್ರ ಹೊಸದಾಗಿ ಪ್ರಜಾಭಾರತ ಎಂಬ ಪತ್ರಿಕೆಯನ್ನು ನಾಡಿಗೆ ಪರಿಚಯಿಸಿದ್ದಾರೆ. ಅದರಲ್ಲೂ ಈ ಒಂದು ಆಶ್ರಮದಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯವನ್ನು ಮಗನ ಹುಟ್ಟುಹಬ್ಬವನ್ನು ಆಚರಿಸುವ ಮೂಲಕ ಪತ್ರಿಕೆಯನ್ನು ಹೊರತಂದಿರ್ತಕ್ಕಂಥದ್ದು ಹಾಸನ ಜಿಲ್ಲೆಯ ಜನತೆಗೆ ಒಂದು ದೊಡ್ಡ ಗೌರವ. ಅವರು ಹೆಚ್ಚಿನ ಕೀರ್ತಿಯನ್ನು ತರುವ ಮೂಲಕ ನಾಡಿನಲ್ಲಿ ನಡೀತಾ ಇರ್ತಕ್ಕಂತಹ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಸದಾ ಅವರ ಮನಸ್ಸು ಬೆಳೀಲಿ, ಪತ್ರಿಕೆ ದೊಡ್ಡ ಮಟ್ಟದಲ್ಲಿ ಬೆಳೆದು ಜಿಲ್ಲೆ ಮತ್ತು ರಾಜ್ಯದಲ್ಲಿ ಹೆಸರು ಮಾಡುವಂತಹ ಕೆಲಸವನ್ನು ದಿನೇಶ್ ಮಾಡಲಿ ಇರತಕ್ಕಂಥ ಮಾತಿನಲ್ಲಿ ಅವರಿಗೆ ತುಂಬುವುದರಿಂದ ಕರೆಸ್ತಾರೆ. ಸಾಮಾಜಿಕ ಹೋರಾಟಗಾರ ಹಾಗೂ ಭೀಮ ವಿಜಯ ದಿನಪತ್ರಿಕೆಯ ಸಂಪಾದಕರಾದ ಹೆತ್ತೂರು ನಾಗರಾಜ್ ಅವರು ಮಾತನಾಡಿ, ಹಾಸನ ಜಿಲ್ಲೆಯ ಪತ್ರಿಕೋದ್ಯಮಕ್ಕೆ ಸಹೋದರ ದಿನೇಶ್ ಬೆಳ್ಳಾವಾರ ಅವರ ಪ್ರಜಾಭಾರತ ಎಂಬ ಪತ್ರಿಕೆ ಸೇರ್ಪಡೆಯಾಗಿದ್ದು, ಅವರ ಸಂಪಾದಕದಲ್ಲಿ ಬರ್ತಾ ಇರತಕ್ಕಂಥ ಈ ಪತ್ರಿಕೆ ವೃದ್ಧಾಶ್ರಮದಲ್ಲಿ ಅರ್ಥಪೂರ್ಣವಾಗಿ ಲೋಪಾರ್ಪಣೆಗೊಂಡಿರ್ತಕ್ಕಂಥದ್ದು ವಿಶೇಷವಾಗಿದೆ. ಹಲವು ಸವಾಲುಗಳ ನಡುವೆಯೂ ಕೂಡ ಪರಿಶ್ರಮದಿಂದ ಬೆಳೆದಿರುವ ದಿನೇಶ್ ಬೆಳ್ಳಾವಾರ ಅವರ ಈ ಪತ್ರಿಕೆ ಕೂಡ ಅದೇ ರೀತಿಯಲ್ಲಿ ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಲಿ ಅಂತ ಆಶಿಸಿದರು. ಎಲ್ರಿಗೂ ನಮಸ್ಕಾರ. ಏನು ನನ್ನ ಪ್ರೀತಿಯ ಸಹೋದರ ದಿನೇಶ್ ಬೆಳ್ಳಾವರ ಅವರ ಮಗನ ಹುಟ್ಟಿದಬ್ಬ ಇವತ್ತು. ಜೊತೆಗೆ ಹಾಸನ ಜಿಲ್ಲೆಯ ಪತ್ರಿಕೋದ್ಯಮಕ್ಕೆ ಮತ್ತೊಂದು ಹೊಸ ಪತ್ರಿಕೆ ಪ್ರಜಾಭಾರತವನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಹಿರಿಯರ ಮಧ್ಯೆ, ಅದರಲ್ಲೂ ಕೂಡ ವೃದ್ಧಾಶ್ರಮದಲ್ಲಿರ್ತಕ್ಕಂತಹ ನಮ್ಮ ತಾಯಿಯಂದಿರು, ಅಜ್ಜಿಯಂದಿರು, ತಂದೆಯರು, ಹಿರಿಯರ ಎಲ್ಲರ ಸಮ್ಮುಖದಲ್ಲಿ ಈ ಥರ ಒಂದು ಹುಟ್ಟುಹಬ್ಬ ಆಚರಣೆ ಮತ್ತು ಪತ್ರಿಕೆ ಬಿಡುಗಡೆನ ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾಳ ಖುಷಿಯಾದ ವಿಚಾರ. ಸಾಕಷ್ಟು ಸಮಸ್ಯೆಗಳ ನಡುವೆ ಇವತ್ತು ತನ್ನದೇ ಆದ ಒಂದು ಸ್ವಂತ ಪತ್ರಿಕೆ ಮಾಡುವ ಮಟ್ಟಿಗೆ ಬೆಳೆದಿರ್ತಕ್ಕಂತಹ ದಿನೇಶ್ ಬೆಳ್ಳಾವರ ಅವರ ಕುಟುಂಬ ಮತ್ತು ಅವರ ಎಲ್ಲ ಸಹೋದರಿಗೆ ಮೊದಲನೇದಾಗಿ ಒಂದು ದೊಡ್ಡ ಚಪ್ಪಾಳೆ ತಟ್ಟೋದ್ರ ಮೂಲಕ ನಾವು ಅವರಿಗೆ ಗೌರವ ಸಲ್ಲಿಸೋಣ. ಹಾಗೆಯೇ ಇನ್ನೊಂದೇನೆಂದರೆ, ಪತ್ರಿಕೆ ಈಗಾಗಲೇ ಗೊತ್ತು, ಬೇರೆ ಬೇರೆ ಕಡೆ ಅವರು ಕೆಲಸ ಮಾಡ್ತಾಯಿದ್ರು. ಪ್ರಜಾಭಾರತ ಅವರ ಎಡಿಟೋರಿಯಲ್ ನೋಡಿದೆ ಇವತ್ತು ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಹಾಸನದಲ್ಲಿ ಇವತ್ತು ಸಾಕಷ್ಟು ಪತ್ರಿಕೆಗಳಿರ್ಬೋದು, ಅದರ ಮಧ್ಯೆ ಪ್ರಜಾಭಾರತ. ಈ ಸಂದರ್ಭದಲ್ಲಿ ವೈಚಾರಿಕ ಸಂಜೆ ದಿನಪತ್ರಿಕೆಯ ಸಂಪಾದಕರಾದ ವೆಂಕಟೇಶ್ ಬ್ಯಾಕ್ರವಳ್ಳಿ, ಪ್ರಕಾಶಮಾನ ಪತ್ರಿಕೆ ಸಂಪಾದಕ ಹಾಗೂ ವಿವಿಸಿ ವಾಹಿನಿಯ ನಿರೂಪಕ ಸ್ವಾಗತ್, ಪ್ರಜಾಭಾರತ ಪತ್ರಿಕೆಯ ಸಹ ಸಂಪಾದಕ ಬಿಬಿ ಶಿವರಾಜ್, ಪತ್ರಿಕೆಯ ಸಂಪಾದಕರಾದ ದಿನೇಶ್ ಬೆಳ್ಳಾವಾರ, ಹಿರಿಯ ಪತ್ರಕರ್ತರಾದ ಗಣೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಪಂಚಾಯಿತಿ ಹಾಗೂ ಯುವ ಸಬಲೀಕರಣ ಇಲಾಖೆ ಸಹಯೋಗದಲ್ಲಿ ಜೋಡೋ ಭಾರತ್ ಯುವ ಸಂಘಟನೆಗಳ ಜಾಗೃತಿ ಸಭೆ ಶುಕ್ರವಾರ ಜರುಗಿತು. ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ನಾಗೇಶ್ ಮಾತನಾಡಿ, ದೇಶದಲ್ಲಿ ಅತಿ ಹೆಚ್ಚು ಯುವಕರನ್ನ ಹೊಂದಿರುವ ದೇಶ ಭಾರತ. ಯುವಕರ ಅಭಿವೃದ್ಧಿಗಾಗಿ ಭಾರತ್ ಜೋಡೋ ಸಂಘಟನೆ ಸ್ಥಾಪಿತಗೊಳ್ತಾ ಇದೆ. ಭಾರತದಲ್ಲಿ ಅತಿ ಹೆಚ್ಚು ಯುವಕರನ್ನ ಹೊಂದಿರುವ ದೇಶವಾಗಿರುವುದರಿಂದ ಇದು ಯುವಕರ ಅಭಿವೃದ್ಧಿಗಾಗಿ ಭಾರತ್ ಜೋಡೋ ಎಂಬ ಸಂಘಟನೆಯನ್ನ ಸರ್ಕಾರದ ಮೂಲಕ ಮುನ್ನಡೆಸ್ತಾ ಇದೆ. ಅದೇ ಕಾರಣ ಗ್ರಾಮೀಣ ಭಾಗದ ಹಾಗೂ ನಗರ ಪಟ್ಟಣಗಳ ಯುವಕರು ಈ ಸಂಘಟನೆಯಲ್ಲಿ ಕೈಜೋಡಿಸಿ ಭಾರತದ ಅಭಿವೃದ್ಧಿಗೆ ಮತ್ತೆ ತಮ್ಮ ಸ್ವ ಅಭಿವೃದ್ಧಿಗೆ ಮುಂದಾಗಬೇಕು ಅಂತ ಹೇಳಿದರು. ಇದರದ್ದು ಏನು ಗೊತ್ತಿಲ್ಲ ನಮಗೆ. ಈಗಾಗಲೇ ಕಾನ್ಸೆಪ್ಟ್ ಏನಂದ್ರೆ ಭಾರತ್ ಜೋಡೋ ಯೋಜನೆ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಈ ಒಂದು ಯೂತ್ಸ್ ಏನಿದೆಯಲ್ಲ, ಅದನ್ನೇ 16 ವರ್ಷದಿಂದ 35 ವರ್ಷ ಒಳಗೆ ಇರ್ತಕ್ಕಂಥ ಯುವ ಜನವನ್ನು ಬಳಸ್ಕೊಳ್ತಕ್ಕಂಥದ್ದು. ಇದು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಯುವಕರನ್ನು ಹೊಂದಿರತಕ್ಕಂಥ ದೇಶ ಇದೆ. ಅದಕ್ಕೆ ಈ ಯುವ ಜನರನ್ನು ಬಳಸಿಕೊಂಡು ಆರ್ಥಿಕವಾಗಿರ್ಬೋದು ಅಥವಾ ಭಾರತ ವಿಕಾಸಶೀಲ ಒಂದು ಅಭಿವೃದ್ಧಿಯಲ್ಲಿ ಇವರ ಮುನ್ಸೂಚನೆ ಇದೆ ಎಂಬ ದೃಷ್ಟಿ ಇಟ್ಕೊಂಡು ಇವತ್ತು ಭಾರತ್ ಜೋಡೋ ಯೋಜನೆಯನ್ನು ನಾವು ಅನುಷ್ಠಾನದ ಸರ್ಕಾರ ಕೈಗೊಂಡಿದೆ. ಇದರಲ್ಲಿ ವಿಶೇಷವಾಗಿ ಸಾಕಷ್ಟು ವಿಷಯವನ್ನು ಹೇಳಿದ್ದಾರೆ. ನಾನು ಹೇಳಲಿಕ್ಕೆ ಹೋಗಲ್ಲ, ಈಗ ಬಹಳಷ್ಟು ನಮ್ಮ ಎಲ್ಲ ಗೌರವಿತ ಎಲ್ಲ ಸದಸ್ಯರು ಹೇಳಿದ್ದಾರೆ. ಇದರಲ್ಲಿ ನಮ್ಮ ಟೌನನ್ನು, ನಮ್ಮ ನಗರವನ್ನು ಪರಿಗಣಿಸಿ ಇಲ್ಲಿ 4,000 ಅಂತಂದ್ರೆ ನಾವು ಅದು 22,000 ಜನಸಂಖ್ಯೆ ಹೊಂದಿದೆ ಟೌನ್ನಲ್ಲಿ. ಅದಕ್ಕೆ 4,000 ಒಂದು ಸಂಘ ಮಾಡಬೇಕಾಗಿರೋದ್ರಿಂದ 5 ಸಂಘ. ಕಾರ್ಯಕ್ರಮದಲ್ಲಿ ಯುವಜನ ಸಬಲೀಕರಣ ಇಲಾಖೆಯ ಅಧಿಕಾರಿ ವಿಠಲ್, ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸಿರಾಜ್ ಕರಮುಡಿ ಅಧ್ಯಕ್ಷತೆ ವಹಿಸಿದ್ರು. ಇದು ಸದಸ್ಯರಾದ ಈರಣ್ಣ ಯಲಬುರ್ಗಾ, ನೂರುದ್ದೀನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು.
ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಶಾಗ್ಯ ಗ್ರಾಮದ ಕಾವೇರಿ ವನ್ಯಜೀವಿ ಅರಣ್ಯ ಪ್ರದೇಶದಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಬಲಿಯಾದ 3 ವ್ಯಕ್ತಿಗಳಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಕೊಳ್ಳೇಗಾಲ ಪಟ್ಟಣದಲ್ಲಿ ಆಗಸ್ಟ್ 24ರಂದು ದಲಿತ, ರೈತ ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಬೃಹತ್ ಚಳುವಳಿ ಹಮ್ಮಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಪ್ರಗತಿಪರ ಸಂಘಟನೆಗಳ ಮುಖಂಡರು ಮಾತನಾಡಿ, ತಮಿಳುನಾಡು ಸಿಎಂ ಅವರು ಕರ್ನಾಟಕದಲ್ಲಿ ತಮಿಳರು ಹಾಗೂ ಕನ್ನಡಿಗರ ನಡುವೆ ದ್ವೇಷ ಬಿತ್ತುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹನೂರು ತಾಲೂಕಿನ ಶೂಟೌಟ್ ಪ್ರಕರಣದಲ್ಲಿ ಬಲಿಯಾದವರು ತಮಿಳುನಾಡಿನವರು ಎಂಬ ಕಾರಣಕ್ಕೆ ಅವರಿಗೆ ಮಾತ್ರ ಸೂಕ್ತ ನ್ಯಾಯ ಒದಗಿಸಬೇಕು ಎಂಬಂತೆ ಬಿಂಬಿಸ್ತಾ ಇರತಕ್ಕಂಥದ್ದು ಇದು ಸರಿಯಲ್ಲ. ಕರ್ನಾಟಕದಲ್ಲಿ ತಮಿಳರು ಮತ್ತೆ ಕನ್ನಡಿಗರ ಮಧ್ಯೆ ವೈಮನಸ್ಸು ಹಾಗೂ ದ್ವೇಷ ಹುಟ್ಟಿಸಲು ಯತ್ನಿಸುತ್ತಾ ಇರತಕ್ಕಂಥ ಇಂತಹ ಹೇಳಿಕೆಗಳು ಅತ್ಯಂತ ಖಂಡನೀಯ ಅಂತ ಎಚ್ಚರಿಸಿದರು. ಇನ್ನು ಕರ್ನಾಟಕ ರಾಜ್ಯವು ಎಂದಿಗೂ ಎಲ್ಲಾ ಭಾಷೆಗಳ ಜನರನ್ನ ಪ್ರೀತಿಸುವ ನೆಲವಾಗಿದ್ದು, ಇಲ್ಲಿ ಎಲ್ಲಾ ಭಾಷಿಗರು ಅಣ್ಣ ತಮ್ಮಂದಿರಂತೆ ಸೌಹಾರ್ದಯುತವಾಗಿ ಅನ್ಯೂನ್ಯತೆಯಿಂದ ಬಾಳ್ತಾ ಇದ್ದಾರೆ. ಆದ್ರಿಂದ ಇಂತಹ ಪ್ರಚೋದನಕಾರಿ ಹೇಳಿಕೆಗಳನ್ನ ತಕ್ಷಣವೇ ನಿಲ್ಲಿಸಬೇಕು ಅಂತ ಮುಖಂಡರು ಒತ್ತಾಯಿಸಿದರು. ಹನೂರು ತಾಲೂಕಿನ ಸಾಗ್ಯ ಅರಣ್ಯ ವ್ಯಾಪ್ತಿಯಲ್ಲಿ ಶೂಟೌಟ್ ಮೂಲಕ 3 ಜನ ಹತ್ಯೆಯಾಗಿದ್ದಾರೋ ಅದನ್ನು ಖಂಡಿಸಿ ಆ ಕುಟುಂಬಕ್ಕೆ ಸೂಕ್ತವಾದ ಸೌಲಭ್ಯವನ್ನು ಕೊಡಬೇಕು, ಮತ್ತು ಅವ್ರಿಗೆ ಭೂಮಿಯನ್ನು ನೀಡಬೇಕು. ತನಿಖೆಯನ್ನು ಸರಿಯಾದ ರೀತಿಯಲ್ಲಿ ನಡೆಸೋದಕ್ಕೆ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರನ್ನ ನೇಮಕ ಮಾಡಿ ಜರೂರಾಗಿ ತನಿಖೆ ಆಗಬೇಕು. ಮತ್ತು ಏನು ಆ ಶೂಟೌಟ್ ಪ್ರಕರಣದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರನ್ನೂ ಕೆಲಸದಿಂದ ವಜಾಗೊಳಿಸಿ ಅವ್ರಿಗೆ ಮರಣದಂಡನೆಯನ್ನು ನೀಡಬೇಕು ಅಂತ ಹೇಳಿ ಇದೇ 24ನೇ ತಾರೀಕು ಕೊಳ್ಳೇಗಾಲದ ಪಟ್ಟಣದ ಪ್ರಮುಖ ಬೀದಿಯ ಮೂಲಕ AC ಕಚೇರಿ ತನಕ ಪ್ರತಿಭಟನೆಯನ್ನು ಹೊರಟು ಸರ್ಕಾರಕ್ಕೆ ಉಪವಿಭಾಗಾಧಿಕಾರಿಗಳ ಮೂಲಕ ಮನವಿಯನ್ನು ನೀಡ್ತಾ ಇದ್ದೀವಿ. ಯಾವ್ಯಾವ ಸಂಘಟನೆ? ರಕ್ಷಣಾ ವೇದಿಕೆ, ಜೈ ಕರ್ನಾಟಕ, ಪ್ರಜಾ ವಿಮೋಚನಾ ಸಮಿತಿ, ಮತ್ತು ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ರಾಜ್ಯ ರೈತ ಸಂಘ. ಜಂಟಿಗೆ ಮಾಡೋ ಉದ್ದೇಶವೇನು ಸರ್? ಅಲ್ಲಿ ಎಲ್ಲರೂ ಸೇರ್ ಮಾಡ್ತಾ ಇದ್ದಾರೆ. ಅಡ್ಡಾಡ್ಬೇಡಿ, ವಿಚಾರ ನೋಡಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ದೊಡ್ಡಗದ್ದವಳ್ಳಿಯ ಇತಿಹಾಸ ಪ್ರಸಿದ್ಧ ಲಕ್ಷ್ಮೀ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಜರುಗಿದ ವರಮಹಾಲಕ್ಷ್ಮಿ ಹಬ್ಬ. ಜಿಲ್ಲಾಧಿಕಾರಿಯಿಂದ ವಿಶೇಷ ಪೂಜೆ, ದೇವಸ್ಥಾನದ ಅಭಿವೃದ್ಧಿ ಹಾಗೂ ಸಂರಕ್ಷಣೆಯ ಭರವಸೆ. ಎಲ್ಲಂದರಲ್ಲಿ ಕಸದ ರಾಶಿ, ಪುರಸಭೆಯ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಸ್ವಚ್ಛತೆ ಕಾಪಾಡುವಂತೆ ಮನವಿ. ಹಾಸನ ಬೇಲೂರು ರಸ್ತೆಯಲ್ಲಿ ಭೀಕರ ಅಪಘಾತ, ಆಲ್ಟೋ ಕಾರ್ ಹಾಗೂ ಜೀಪ್ ಮುಖಾಮುಖಿ ಡಿಕ್ಕಿ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಸವಾರರು. ಇದಾಯ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.